ಕನ್ನಡ ಕಿರುತೆರೆ ಲೋಕದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಕನ್ನಡ. ಈಗಾಗಲೇ 11 ಸೀಸನ್ಗಳು ಯಶಸ್ವಿಯಾಗಿ ಮುಗಿದಿವೆ. 12ನೇ ಸೀಸನ್ಗೆ ವೇದಿಕೆ ಕೂಡ ಸಜ್ಜಾಗ್ತಾ ಇದೆ. ಆದ್ರೆ ಈ ಸೀಸನ್ ಬಗ್ಗೆ ಎಲ್ರಿಗೂ ಕೂಡ ಕುತೂಹಲ ಇದ್ದಿದ್ದು, ಈ ಸೀಸನ್ ಅನ್ನ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡ್ತಾರಾ ಇಲ್ವಾ ಅನ್ನೋದು. ಯಾಕಂದ್ರೆ 11ನೇ ಸೀಸನ್ ಸಂದರ್ಭದಲ್ಲಿಯೇ ಕಿಚ್ಚ ಸುದೀಪ್ ಅವರು ಇದೇ ತಮ್ಮ ಕೊನೆಯ ನಿರೂಪಣೆಯ ಬಿಗ್ ಬಾಸ್ ಆಗಿರುತ್ತೆ ಅಂತ ಹೇಳಿದ್ರು. ಆದ್ರೆ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಅನ್ನ ನಿರೂಪಣೆ ಮಾಡಬೇಕು, ಇಲ್ಲದೆ ಹೋದ್ರೆ ನಾವು ನೋಡುವುದಿಲ್ಲ ಅಂತ ಹೇಳಿ ಸಾಕಷ್ಟು ಮಂದಿ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಚಾನೆಲ್ ಮೇಲೆ ಒತ್ತಡವನ್ನ ಕೂಡ ಹಾಕಿದ್ರು. ಹೇಗಾದ್ರೂ ಮನವೊಲಿಸಿ ಕಿಚ್ಚ ಸುದೀಪ್ ಅವರೇ ಈ ಸೀಸನ್ ಅನ್ನ ಕೂಡ ನಿರೂಪಿಸುವಂತೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ಇದೀಗ ಬಿಗ್ ಬಾಸ್ ಫ್ಯಾನ್ಸ್ ಮತ್ತು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕೂಡ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡಲಿದ್ದಾರೆ. ಅದರ ಜೊತೆಗೆ ಸೀಸನ್ 15ರ ತನಕ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ನಿರೂಪಕರಾಗಿರ್ತಾರೆ. ಇದರ ಬಗ್ಗೆ ಚಾನೆಲ್ ಜೊತೆಗೆ ಒಪ್ಪಂದ ಕೂಡ ಆಗಿದೆ. ಖುದ್ದು ನಿನ್ನೆ ವಾಹಿನಿಯವರು ಮತ್ತು ಸುದೀಪ್ ಅವರು ಪ್ರೆಸ್ ಮೀಟ್ ಮಾಡಿ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 12ಕ್ಕೆ ಸ್ಪರ್ಧಿಗಳು ಯಾರ್ಯಾರು ಬರ್ತಾರೆ ಅನ್ನೋ ಕುತೂಹಲಕ್ಕಿಂತ ಹೆಚ್ಚಾಗಿ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆನೇ ಇತ್ತು. ಇದೀಗ ಆ ಕುತೂಹಲಕ್ಕೆ ತೆರೆ ಬಿದ್ದಿದ್ದು, ಸುದೀಪ್ ಅವರು ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಏನ್ ಹೇಳಿದ್ರು ಅನ್ನೋದನ್ನ ನೋಡೋದಾದ್ರೆ, ಚಾನೆಲ್ನವರಿಗೆ ಕನ್ನಡ ಮತ್ತು ಕನ್ನಡ ಸ್ಪರ್ಧಿಗಳ ಮೇಲಿನ ಪ್ರೀತಿ ಕಮ್ಮಿಯಾಗಿತ್ತು. ಪ್ರೀತಿ ತೋರಿಸಿ ಅಂತ ಹೇಳಿದ್ದೇನೆ, ಒಳ್ಳೆ ಮನೆ ಕೊಡಿ, ಒಳ್ಳೆ ವೇದಿಕೆ ಕೊಡಿ ಅಂತಾನು ತಿಳಿಸಿದ್ದೇನೆ. ಹಾಗಾಗಿ ಒಪ್ಕೊಂಡಿದ್ದಾರೆ. ಕಳೆದ ವರ್ಷ ಪ್ರಾಮಾಣಿಕವಾಗಿ ಬೇಡ ಅಂತ ಹೇಳಿದ್ದೆ. ಆ ವೇಳೆ ದುಡ್ಡು ಮತ್ಯಾವುದೇ ವಿಚಾರಗಳು ಕೂಡ ನನ್ನ ತಲೆಗೆ ಬಂದಿರಲಿಲ್ಲ. ವಾಹಿನಿಯವರು ಬಹಳ ಸಲ ಬಂದು ಕೇಳಿದ್ರು. ವಾಹಿನಿಯವರು ಕರೆದ ರೀತಿ ಮತ್ತು ಜನ ತೋರಿಸ್ತಾ ಇರುವಂತಹ ಪ್ರೀತಿಗೆ ಮರುಳಾಗಿ ನಾನು ಮತ್ತೆ ಬಿಗ್ ಬಾಸ್ ಅನ್ನ ನಿರೂಪಣೆ ಮಾಡುವುದಕ್ಕೆ ನಿರ್ಧರಿಸಿದ್ದೇನೆ. ಅಷ್ಟು ಮಾತ್ರವಲ್ಲ, ವರ್ಷಕ್ಕೆ 2 ಸಿನಿಮಾಗಳನ್ನ ಬಿಡುಗಡೆಗೊಳಿಸುವಂತಹ ಪ್ರಯತ್ನ ಕೂಡ ನನ್ನಿಂದ ಆಗುತ್ತೆ ಅಂತ ಹೇಳಿ ಸಿನಿ ಅಭಿಮಾನಿಗಳಿಗೂ ಕಿಚ್ಚ ಸುದೀಪ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ.